ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸ್ಟಾರ್ ವಾರ್ ಮತ್ತೆ ಶುರುವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ನಟ ಸುದೀಪ್ ಅವರ ಆಪ್ತರಾದಂಥ ರಾಜುಗೌಡ ಇದ್ದಾರೆ. ಬನ್ನಿ ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಟ ಸುದೀಪ್ ಅವರು ಒಂದು ಹೇಳಿಕೆ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದು ಯಾವ ವಿಚಾರವನ್ನು ಇಟ್ಕೊಂಡು ಸುದೀಪ್ ಅವರು ಹೇಳಿದ್ರು ಅಂತ? ಯಾಕೆಂದ್ರೆ ನೀವು ಕೂಡ ಒಂದು ಹೇಳಿಕೆಯನ್ನು ನೀಡುವಾಗ ಆ ವೇದಿಕೆಯಲ್ಲಿ ಭಾಗಿಯಾಗಿದ್ರಿ. ನೋಡ್ರಿ, ನಾನು ಅಲ್ಲಿ ಆ ಸ್ಟೇಜ್ ಮೇಲೂ ಇದ್ದೆ ಮತ್ತು ಅಣ್ಣ ನಾನು ವೆಹಿಕಲ್ನಲ್ಲಿ ಬರೋದು ಕೆಲವೊಂದು ಕುಂತಂಥ ಸಂದರ್ಭದಲ್ಲಿ ನಾವು ಹೆಂಗೆ ಪೊಲಿಟಿಕಲಲ್ಲಿ ಹೇಳ್ತೀವಲ್ಲ, ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ ತಾವೊಂದು ವರ್ಡ್ ಯೂಸ್ ಮಾಡ್ತೀರಿ. ಒಂದು ಫೋನ್ ಬಂತು ಸುದೀಪ್ ಅಣ್ಣರಿಗೆ. ನಾನು ಅಲ್ಲಿ ಅದೇ ಒಂದು ಇದರಲ್ಲಿ ಕುಂತಿದ್ವಿ, ನಾನು ನನ್ನ ಸ್ನೇಹಿತರು ಅಣ್ಣ ಕುಂತಾಗ ಸುದೀಪ್ ಅಣ್ಣಜಿಗೆ ಒಂದು ಫೋನ್ ಬಂತು. ಈ ಸರಿ ನಿಮ್ಮ ವಿರುದ್ಧ ಸ್ಪೈರಸಿ ಅವರು ಬಹಳ ಪ್ರಬಲವಾಗಿ ಇದು ನಡೆದಿದೆ, ಆದಷ್ಟು ನೀವು ಈಗ ನಿಮ್ಮ ಪ್ರೋಗ್ರಾಮ್ಗೆ ಹೋಗ್ತಿದ್ರಿ, ಸ್ಪೀಚಲ್ಲಿ ಅದೊಂದು ಕಂಟೆಂಟ್ ಹೇಳ್ರಿ, ನಿಮ್ಮ ಫ್ಯಾನ್ಸಿಗೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಮಾಡಿರಿ ಪೈರಸಿಗಳ ಬಗ್ಗೆ ಅಂತ ಅವ್ರು ಹೇಳಿದಾಗ, ಮತ್ತು ನಾವು ಅದೇನೇ ಮಾತಾಡ್ಕೊಂಡು ತೊಗೊಂಥ ಸಂದರ್ಭದಲ್ಲಿ ಕೆಲವೊಂದು ಜನ ನಾವು ಅಣ್ಣ ನೋಡಿದಾಗ ಕೆಲವೊಂದು ನೋಡಿದ್ರೆ ಸುದೀಪ್ ಅಣ್ಣನ ಅಭಿಮಾನಿಗಳಂತೆ ಕೆಲವೊಂದು ಸಂಘ ಅಂದರೆ ಡುಪ್ಲಿಕೇಟ್ ಸಂಘ ಸೃಷ್ಟಿ ಮಾಡ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಕೆಲವೊಂದು ಹಿಂದಿನ ಪೋಸ್ಟ್ಗಳು ಏನೇನೋ ಹಾಕೋದು ಮಾಡ್ತಿದ್ರು. ಅದಕ್ಕೆ ಅಣ್ಣ ಇದು ಯಾರು ಈ ಥರ ಮಾಡ್ತಾರೆ, ನನ್ನ ಫ್ಯಾನ್ಸ್ ಅಂತ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆ ಒಂದು ವಿಚಾರವಾಗಿ ಅಲ್ಲಿ ಮಾತಾಡಿದ ಅಣ್ಣ ಯುದ್ಧಕ್ಕೆ. ನೀವು ಒಂದು ತಿಳ್ಕೊಂಡಿರ್ಬೋದು, ಯುದ್ಧಕ್ಕೆ ಅಣ್ಣ ಅಂತಂದ್ರೆ ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಯುದ್ಧಕ್ಕೆ ಸಿದ್ಧರಾಗಿವೆ, ಮಾತಿಗೂ ಬದ್ಧರಿದ್ದೀವಿ ಅಂತ ವರ್ಡ್ ಯಾಕೆ ಉಪಯೋಗಿಸಿದ್ರು ಅಂತಂದರೆ, ಯಾರೊಬ್ಬರು ಸ್ಟಾರ್ ನಟರ ವಿರುದ್ಧನೂ ಅಣ್ಣ ಯಾವುದೂ ಹೇಳಿಕೆಯನ್ನು ಕೊಟ್ಟಿಲ್ಲ, ಅಥವಾ ಯಾವುದೋ ಒಂದು ಫಿಲಿಮ್ ಬಗ್ಗೆನೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ನಿನ್ನೆ ಬಂದ ಮೇಲೆ ಇಲ್ಲಿ ನೋಡ್ತೀವಿ ಕೆಲವೊಂದು ಅಲ್ಲಿ ಹೇಳಿದ ಮಾತೇ ಬೇರೆ, ಇಲ್ಲಿ ಕೆಲವೊಂದು ಚರ್ಚೆಗಳು ಬೇರೆ ಆಗ್ಕತ್ತದು. ಆ ಸಂದರ್ಭದಲ್ಲಿ ಅಣ್ಣ ಹೇಳಿದ ಉದ್ದೇಶನೇ ಇಷ್ಟೇ, ಸುದೀಪ್ ಅಣ್ಣಾಜಿ ಹೇಳಿದ ಉದ್ದೇಶ ಈ ಪೈರಸಿ ಎಂಬ ವಿರುದ್ಧ ನಮ್ಮ ಹೋರಾಟ. ಅವಂತೂ ಈ ಸುಮ್ಮನೆ ಕೆಲವೊಂದು ಡುಪ್ಲಿಕೇಟ್ ಫ್ಯಾನ್ಸ್ಗಳು ಅಂತ ಕೆಲವೊಂದು ಸುಮ್ಮನೆ ಸೃಷ್ಟಿ ಮಾಡ್ಕೊಂಡು ಅವ್ರ ವಿರುದ್ಧ ಇವ್ರವ್ರು ಅಪಪ್ರಚಾರ ಮಾಡ್ತಾರೆ, ಅದು ಸರಿ ಅಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸ್ಟಾರ್ ವಾರ್ ಮತ್ತೆ ಶುರುವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ನಟ ಸುದೀಪ್ ಅವರ ಆಪ್ತರಾದಂಥ ರಾಜುಗೌಡ ಇದ್ದಾರೆ. ಬನ್ನಿ ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಟ ಸುದೀಪ್ ಅವರು ಒಂದು ಹೇಳಿಕೆ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದು ಯಾವ ವಿಚಾರವನ್ನು ಇಟ್ಕೊಂಡು ಸುದೀಪ್ ಅವರು ಹೇಳಿದ್ರು ಅಂತ? ಯಾಕೆಂದ್ರೆ ನೀವು ಕೂಡ ಒಂದು ಹೇಳಿಕೆಯನ್ನು ನೀಡುವಾಗ ಆ ವೇದಿಕೆಯಲ್ಲಿ ಭಾಗಿಯಾಗಿದ್ರಿ. ನೋಡ್ರಿ, ನಾನು ಅಲ್ಲಿ ಆ ಸ್ಟೇಜ್ ಮೇಲೂ ಇದ್ದೆ ಮತ್ತು ಅಣ್ಣ ನಾನು ವೆಹಿಕಲ್ನಲ್ಲಿ ಬರೋದು ಕೆಲವೊಂದು ಕುಂತಂಥ ಸಂದರ್ಭದಲ್ಲಿ ನಾವು ಹೆಂಗೆ ಪೊಲಿಟಿಕಲಲ್ಲಿ ಹೇಳ್ತೀವಲ್ಲ, ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ ತಾವೊಂದು ವರ್ಡ್ ಯೂಸ್ ಮಾಡ್ತೀರಿ. ಒಂದು ಫೋನ್ ಬಂತು ಸುದೀಪ್ ಅಣ್ಣರಿಗೆ. ನಾನು ಅಲ್ಲಿ ಅದೇ ಒಂದು ಇದರಲ್ಲಿ ಕುಂತಿದ್ವಿ, ನಾನು ನನ್ನ ಸ್ನೇಹಿತರು ಅಣ್ಣ ಕುಂತಾಗ ಸುದೀಪ್ ಅಣ್ಣಜಿಗೆ ಒಂದು ಫೋನ್ ಬಂತು. ಈ ಸರಿ ನಿಮ್ಮ ವಿರುದ್ಧ ಸ್ಪೈರಸಿ ಅವರು ಬಹಳ ಪ್ರಬಲವಾಗಿ ಇದು ನಡೆದಿದೆ, ಆದಷ್ಟು ನೀವು ಈಗ ನಿಮ್ಮ ಪ್ರೋಗ್ರಾಮ್ಗೆ ಹೋಗ್ತಿದ್ರಿ, ಸ್ಪೀಚಲ್ಲಿ ಅದೊಂದು ಕಂಟೆಂಟ್ ಹೇಳ್ರಿ, ನಿಮ್ಮ ಫ್ಯಾನ್ಸಿಗೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಮಾಡಿರಿ ಪೈರಸಿಗಳ ಬಗ್ಗೆ ಅಂತ ಅವ್ರು ಹೇಳಿದಾಗ, ಮತ್ತು ನಾವು ಅದೇನೇ ಮಾತಾಡ್ಕೊಂಡು ತೊಗೊಂಥ ಸಂದರ್ಭದಲ್ಲಿ ಕೆಲವೊಂದು ಜನ ನಾವು ಅಣ್ಣ ನೋಡಿದಾಗ ಕೆಲವೊಂದು ನೋಡಿದ್ರೆ ಸುದೀಪ್ ಅಣ್ಣನ ಅಭಿಮಾನಿಗಳಂತೆ ಕೆಲವೊಂದು ಸಂಘ ಅಂದರೆ ಡುಪ್ಲಿಕೇಟ್ ಸಂಘ ಸೃಷ್ಟಿ ಮಾಡ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಕೆಲವೊಂದು ಹಿಂದಿನ ಪೋಸ್ಟ್ಗಳು ಏನೇನೋ ಹಾಕೋದು ಮಾಡ್ತಿದ್ರು. ಅದಕ್ಕೆ ಅಣ್ಣ ಇದು ಯಾರು ಈ ಥರ ಮಾಡ್ತಾರೆ, ನನ್ನ ಫ್ಯಾನ್ಸ್ ಅಂತ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆ ಒಂದು ವಿಚಾರವಾಗಿ ಅಲ್ಲಿ ಮಾತಾಡಿದ ಅಣ್ಣ ಯುದ್ಧಕ್ಕೆ. ನೀವು ಒಂದು ತಿಳ್ಕೊಂಡಿರ್ಬೋದು, ಯುದ್ಧಕ್ಕೆ ಅಣ್ಣ ಅಂತಂದ್ರೆ ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಯುದ್ಧಕ್ಕೆ ಸಿದ್ಧರಾಗಿವೆ, ಮಾತಿಗೂ ಬದ್ಧರಿದ್ದೀವಿ ಅಂತ ವರ್ಡ್ ಯಾಕೆ ಉಪಯೋಗಿಸಿದ್ರು ಅಂತಂದರೆ, ಯಾರೊಬ್ಬರು ಸ್ಟಾರ್ ನಟರ ವಿರುದ್ಧನೂ ಅಣ್ಣ ಯಾವುದೂ ಹೇಳಿಕೆಯನ್ನು ಕೊಟ್ಟಿಲ್ಲ, ಅಥವಾ ಯಾವುದೋ ಒಂದು ಫಿಲಿಮ್ ಬಗ್ಗೆನೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ನಿನ್ನೆ ಬಂದ ಮೇಲೆ ಇಲ್ಲಿ ನೋಡ್ತೀವಿ ಕೆಲವೊಂದು ಅಲ್ಲಿ ಹೇಳಿದ ಮಾತೇ ಬೇರೆ, ಇಲ್ಲಿ ಕೆಲವೊಂದು ಚರ್ಚೆಗಳು ಬೇರೆ ಆಗ್ಕತ್ತದು. ಆ ಸಂದರ್ಭದಲ್ಲಿ ಅಣ್ಣ ಹೇಳಿದ ಉದ್ದೇಶನೇ ಇಷ್ಟೇ, ಸುದೀಪ್ ಅಣ್ಣಾಜಿ ಹೇಳಿದ ಉದ್ದೇಶ ಈ ಪೈರಸಿ ಎಂಬ ವಿರುದ್ಧ ನಮ್ಮ ಹೋರಾಟ. ಅವಂತೂ ಈ ಸುಮ್ಮನೆ ಕೆಲವೊಂದು ಡುಪ್ಲಿಕೇಟ್ ಫ್ಯಾನ್ಸ್ಗಳು ಅಂತ ಕೆಲವೊಂದು ಸುಮ್ಮನೆ ಸೃಷ್ಟಿ ಮಾಡ್ಕೊಂಡು ಅವ್ರ ವಿರುದ್ಧ ಇವ್ರವ್ರು ಅಪಪ್ರಚಾರ ಮಾಡ್ತಾರೆ, ಅದು ಸರಿ ಅಲ್ಲ.